ಆತ್ಮೀಯರೇ ನಮಸ್ಕಾರ. ಈಗ 5ನೇ ತರಗತಿಗೆ ಸಂಬಂಧಪಟ್ಟಂತೆ FA2 ಫಾರ್ಮೇಟಿವ್ ಅಸೆಸ್ಮೆಂಟ್, ಅದರ ರೂಪಣಾತ್ಮಕ ಮೌಲ್ಯಮಾಪನ ಇದನ್ನು ನಡೆಸಬೇಕಾಗಿದೆ. ಈ ಸಂಬಂಧಿತವಾಗಿ ಕನ್ನಡ, ಇಂಗ್ಲೀಷು, ಗಣಿತ ಮತ್ತು ಪರಿಸರ ಸಂಬಂಧಿಸಿದಂತೆ ಅಂದರೆ ಬಿಲಿಂಗ್ವಲ್ ಶಾಲೆಗಳಿಗೆ ಸಂಬಂಧಿಸಿದ ಪಠ್ಯ ಸಿಲೆಬಸ್ ಪ್ರಕಾರವಾಗಿ ಪ್ರಶ್ನೆ ಮತ್ತು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಹಾಗೂ ನೀಲನಕ್ಷೆ, ಬ್ಲೂ ಪ್ರಿಂಟು ಎಲ್ಲವನ್ನೂ ಈಗ ನೀವು ನೋಡಲಿದ್ದೀರಾ. ಈಗ 5ನೇ ತರಗತಿ ಸರ್ಕಾರಿ ಕನ್ನಡ ಮಾಧ್ಯಮ ಬೈಲಿಂಗ್ವಲ್ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ EVS ಬಿಲಿಂಗ್ವೆಲ್ಲು ಭಾಗ 1 ಸಂಬಂಧಪಟ್ಟಂತೆ ಇರುತ್ತೆ. FA2 ಕ್ವಶನ್ ಪೇಪರ್ ವಿತ್ ಆನ್ಸರ್ ವಿತ್ ಬ್ಲೂ ಪ್ರಿಂಟ್ ಎಲ್ಲವನ್ನೂ ಸಹ ಈ ವಿಡಿಯೋದಲ್ಲಿ ನೀವು ವೀಕ್ಷಿಸಬಹುದಾಗಿದೆ. ಈ ಒಂದು ಮಾದರಿಯನ್ನು ಅನುಸರಿಸಿ ನೀವು ಈಗ ಕೆಲವೇ ದಿನಗಳಲ್ಲಿ ಪರೀಕ್ಷೆಯನ್ನು ಸಹ ನಡೆಸಬಹುದಾಗಿದೆ. ನೀವು ಸ್ವತಂತ್ರವಾಗಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಈ ಒಂದು ಮಾದರಿ ಅನುಸರಿಸಿ ನಡೆಸಬಹುದಾಗಿದೆ. ಅದೇ ರೀತಿಯಾಗಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಭಾಗ 1, ಸಂತೂರು ಇಂಗ್ಲೀಷ್ ರೀಡರ್ ಪಾರ್ಟ್ 1 ಮತ್ತು ಮ್ಯಾಥಮೆಟಿಕ್ಸ್ NCERT ಬಿಲಿಂಗ್ವೆಲ್ಲು ಇಂಗ್ಲೀಷ್ ಆ್ಯಂಡ್ ಕನ್ನಡದಲ್ಲಿರುತ್ತೆ. ಇದು ಸಹ ಪಾರ್ಟ್ ಫಸ್ಟ್. ಇವೆಲ್ಲವೂ ಸಹ ಈಗ ಪ್ರಶ್ನೆ ಉತ್ತರ FA2 ಪರೀಕ್ಷೆಗಾಗಿ ನೋಡಲಿದ್ದೀರಾ. ಈಗ ನೋಡಿ, ಈಗ ಮೊದಲನೇದಾಗಿ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಬಿಲಿಂಗ್ವೆಲ್ ಸಂಬಂಧಪಟ್ಟಂತೆ ಈಗ ರೂಪಣಾತ್ಮಕ ಮೌಲ್ಯಮಾಪನ 2 ಅಂದರೆ FA2 ಪ್ರಶ್ನೆ ಮತ್ತು ಉತ್ತರಗಳು. ಇದಕ್ಕೆ ಸಮಯ 45 ನಿಮಿಷ ಇದು ನಿಗದಿ ಮಾಡಬಹುದಾಗಿದೆ. ಗರಿಷ್ಠ 20 ಅಂಕಗಳಿಗೆ ನಡೆಸಬಹುದಾಗಿದೆ. ಈಗ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದು ಪ್ರಶ್ನೆಗೆ ಒಟ್ಟು 4 ಪ್ರಶ್ನೆ ಇರುತ್ತೆ. ಒಂದೊಂದು ಅಂಕದಂತೆ ಒಟ್ಟು 4 ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ಈಗ ನದಿಯ ಅಳಲು ಪಾಠದಲ್ಲಿ ನದಿಯು ಯಾರೊಂದಿಗೆ ತನ್ನ ಅಳಲನ್ನು ತೋಡಿಕೊಳ್ಳುತ್ತದೆ? ಇದಕ್ಕೆ ಉತ್ತರ ಹೀಗಿದೆ ನೋಡಿ, ಮಕ್ಕಳೊಂದಿಗೆ ಅಥವಾ ಜನರೊಂದಿಗೆ ಅನ್ನೋದು ಇದು ಉತ್ತರ ಇದಾಗಿದೆ. ಆನಂತರ ಸ್ವಾತಂತ್ರ್ಯದ ಹಣತೆ ಪದ್ಯದ ಆಶಯವೇನು? ಈಗ ಸ್ವಾತಂತ್ರ್ಯದ ಹಣತೆ, ಇಲ್ಲಿ ಆಪ್ಷನ್ಸ್ ಇದೆ 4. ಅದರಲ್ಲಿ ಸರಿಯಾದ ಉತ್ತರ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಂಡು ದೇಶ ಕಟ್ಟುವ ಕೆಲಸ ಮಾಡುವುದು. ನಂತರ ಮನೆ ಪದದ ಸಮಾನಾರ್ಥಕ ಪದ ಯಾವುದು ಅನ್ನೋದಕ್ಕೆ ಉತ್ತರ ನಿಲಯ. ನಂತರ 4ನೇದು ಗಿಡ ಪದದ ಬಹುವಚನ ರೂಪ ಗಿಡಗಳು. ನಂತರ ಇಲ್ಲಿ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕಾಗುತ್ತೆ. ಇಲ್ಲಿ ಅಂಕಗಳ ವಿವರ ನೀವೇ ನೋಡ್ಕೊಳ್ಳಿ. ಈ ಕಡೆ ಇಲ್ಲಿದೆ. ನೀರು ನಮ್ಮ ಜೀವನದ ಉತ್ತರ, ಇದಕ್ಕೆ ಜೀವಾಳ. 6ನೇದು ತ್ಯಾಗ ಬಲಿದಾನಗಳಿಂದ ನಮಗೆ ಉತ್ತರ ಸ್ವಾತಂತ್ರ್ಯ ಸಿಕ್ಕಿದೆ. ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಉತ್ತರ ಹೀಗಿದೆ ನೋಡಿ, 7, 8, 9. ಇಲ್ಲಿ ಹಸಿರು ಕಾಡು ಪರಿಸರ, ನದಿ ಅಂದರೆ ಜಲಧಾರೆ, ಹಣತೆಗೆ ಬೆಳಕು, ನಿರ್ಮಲ ಅಂತ ಅಂದರೆ ಸ್ವಚ್ಛತೆ ಇದಾಗಿದೆ. ಆನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನದಿಯ ನೀರು ಮಲಿನಗೊಳ್ಳಲು ಮುಖ್ಯವಾದ ಕಾರಣಗಳು ಏನು ಅನ್ನೋದಕ್ಕೆ ಇಲ್ಲಿದೆ ನೋಡಿ. ಏನು ಅಂತ ಅಂದರೆ ಕಾರ್ಖಾನೆಗಳ ರಾಸಾಯನಿಕ ತ್ಯಾಜ್ಯ ಹಾಗೂ ಊರಿನ ಕೊಳಚೆ ನೀರನ್ನು ನದಿಗೆ ಬಿಡುವುದರಿಂದ ನದಿಯ ನೀರು ಮಲಿನಗೊಳ್ಳುತ್ತದೆ. ಸ್ವಾತಂತ್ರ್ಯದ ಹಣತೆ ಸದಾ ಹೇಗೆ ಉರಿಯಬೇಕು? ಅದಕ್ಕೆ ಉತ್ತರ ಸ್ವಾತಂತ್ರ್ಯದ ಹಣತೆಯು ನೊಂದಿ ಹೋಗದಂತೆ ಸದಾ ಜಳಿಸುತ್ತಾ ಸರ್ವರಿಗೂ ಸಮಾನತೆ ಮತ್ತು ಪ್ರೀತಿಯ ಬೆಳಕು ನೀಡುವಂತೆ ಉರಿಯಬೇಕು. ಆನಂತರ 13ನೇದು ಸ್ನೇಹ ಪದವನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ನಾವು ಎಲ್ಲರೊಂದಿಗೆ ಪ್ರೀತಿ ಮತ್ತು ಸದ್ಭಾವನೆಯಿಂದ ಒಳ್ಳೆಯ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು. ಆಮೇಲೆ 14ನೇದು ವಿರುದ್ಧ ಪದ ಬರೆಯಿರಿ. ನ್ಯಾಯ, ಅದಕ್ಕೆ ಅನ್ಯಾಯ ವಿರುದ್ಧ ಪದ. ಆನಂತರ 5ನೇ ಹಂತದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅಂಕಗಳು ಎಷ್ಟಿದೆ ನೋಡಿ, 2 × 2 4 ಬರುತ್ತೆ. ಈಗ ಇದ್ರ ಬಗ್ಗೆ ನೋಡೋಣ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ನಾವು ಮಾಡಬೇಕಾದ 2 ಕ್ರಮಗಳನ್ನು ತಿಳಿಸಿ. ಕಸಕಡ್ಡಿಗಳನ್ನು ಎಲ್ಲೆಂದರಲ್ಲಿ ಎಸೆದೇ ಕಸದ ಬುಟ್ಟಿಗೆ ಹಾಕಬೇಕು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ನಮ್ಮ ಸುತ್ತಮುತ್ತ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿ ನೀರಿನ ಮೂಲಗಳನ್ನು ಕಲುಷಿತಗೊಳ್ಳದಂತೆ ನೋಡಿಕೊಳ್ಳಬೇಕು. 16ನೇದು ಸ್ವಾತಂತ್ರ್ಯದ ಹಣತೆಯನ್ನು ಕಾಪಾಡಿಕೊಳ್ಳಲು ನಾವು ಎಲ್ಲರೂ ಹೇಗೆ ಒಗ್ಗಟ್ಟಾಗಿರಬೇಕು? ಅದಕ್ಕೆ ಉತ್ತರ ಹೇಗಿದೆ, ಜಾತಿ, ಮತ, ಭಾಷೆ ಮತ್ತು ಧರ್ಮಗಳ ಭೇದ ಭಾವವನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂದು ಒಗ್ಗಟ್ಟಿನಿಂದ ಇರಬೇಕು ಹಾಗೂ ದೇಶದ ಏಕತೆ ಮತ್ತು ಶಾಂತತೆ ಸಮಗ್ರತೆಗಾಗಿ ಜೊತೆಯಾಗಿ ಶ್ರಮಿಸಬೇಕಾಗಿದೆ. ಈಗ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ. ಹೇಗಿದೆ ನೋಡಿ, ಪದ್ಯದ ಸಾಲುಗಳು 4 ಅಂಕಗಳಿದೆ. ಹಚ್ಚೋಣ ಬನ್ನಿ, ಇದು ಕತ್ತಲೆ ಕಳೆಯೋಣ, ಲಾಸ್ಟ್ ಕೊನೆ ಲೈನ್. ಈಗ ಅದು ಉತ್ತರ ಹೇಗಿದೆ, ಹಚ್ಚೋಣ ಬನ್ನಿ ಸ್ವಾತಂತ್ರ್ಯದ ಹಣತೆ, ಬೆಳಗೋಣ ಮನೆ ಮನದ ಕತ್ತಲೆಯ ಕಳೆಯೋಣ, ಶಾಂತಿ ಸಮಾನತೆ ಪ್ರೀತಿಯ ಬೆಳಕ ಚೆಲ್ಲೋಣ, ನಾಡೆಲ್ಲ ನಗೆ ಮೊಗದ ಕಳೆಯ ಬೆಳಗೋಣ. ಈಗ ಇದು ಏನಿದೆ ಅಂತ ಅಂದರೆ ಇದಕ್ಕೆ
FA2 ಇದಕ್ಕೋಸ್ಕರನೇ ಉದ್ದೇಶವರು ಅಂಕ ಹಂಚಿಕೆ ಮತ್ತು ಬ್ಲೂ ಪ್ರಿಂಟು ನೀಲನಕ್ಷೆಯನ್ನು ನೀವೀಗ ನೋಡ್ತಾ ಇದ್ದೀರಾ. ಕ್ರಮ ಸಂಖ್ಯೆ ಇರುತ್ತೆ. ಆಮೇಲೆ ಇದು ಬರುತ್ತೆ, ಉದ್ದೇಶಗಳು ನಿಗದಿಪಡಿಸಿದ ಶೇಕಡಾವಾರು ಜ್ಞಾನ, ತಿಳುವಳಿಕೆ ಮತ್ತು ಅಭಿವ್ಯಕ್ತಿ. ಅದೇ ರೀತಿಯಾಗಿದೆ ನೋಡಿ ಪ್ರಶ್ನೆವಾರು ಹಂಚಿಕೆ. ನಂತರ ಪ್ರಶ್ನೆ ಪ್ರಕಾರವಾರು ಅಂಕ ಹಂಚಿಕೆ ಹೇಗಿದೆ. ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ ಒಂದಿನ ಬರೆಯಿರಿ. ಪ್ರಶ್ನೆಗಳ ಸಂಖ್ಯೆ, ಪ್ರತಿ ಪ್ರಶ್ನೆಗೆ ಅಂಕ, ಒಟ್ಟು ಅಂಕಗಳನ್ನು ಇಲ್ಲಿ ನೀಡಲಾಗಿದೆ. ಆನಂತರ ಘಟಕವಾರು ಅಂಕ ಹಂಚಿಕೆ, ವೆಯ್ಟೇಜ್ ಕಂಟೆಂಟ್ ಯೂನಿಟ್ಸ್ ಬಗ್ಗೆ ಇದೆ. ನಂತರ ಬ್ಲೂ ಪ್ರಿಂಟ್ ಕೋಷ್ಟಕ, ಪಾಠ ಘಟಕ, ಇಲ್ಲಿ ಜ್ಞಾನ, ತಿಳುವಳಿಕೆ, ಅನ್ವಯ ಇದೆ. ಇಲ್ಲಿ ಸ್ವಾತಂತ್ರ್ಯದ ಗಣತೆಯನ್ನು ಅದಿ ಹೇಳಲು ಆಮೇಲೆ ವ್ಯಾಕರಣ ಅಭ್ಯಾಸಗಳಿಗೆ ಇಲ್ಲಿ ವಿತರಣೆಯಾಗಿದೆ ನೋಡಿ. ಆಮೇಲೆ ಇದು ಸೂಚನೆ, ಆವರಣದ ಹೊರಗಿನ ಸಂಖ್ಯೆ ಪ್ರಶ್ನೆಗಳ ಸಂಖ್ಯೆಯನ್ನು ಮತ್ತು ಆವರಣದ ಒಳಗಿನ ಸಂಖ್ಯೆ ನಿಗದಿತ ಅಂಕಗಳನ್ನು ಸೂಚಿಸುತ್ತದೆ. ಅದೇ ರೀತಿಯಾಗಿ FA2 ಬ್ಲೂ ಪ್ರಿಂಟ್ ಇಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಉದ್ದೇಶಗಳು ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ನಿಗದಿತ ಅಂಕಗಳು, ಶೇಕಡಾವಾರು ಅಂಕಗಳನ್ನು ಇಲ್ಲಿ ತೋರಿಸಲಾಗಿದೆ. ಆನಂತರ ಇಲ್ಲಿ ಒಟ್ಟು ಇದೆ ಶೇಕಡಾವಾರು. ಪಠ್ಯಭಾಗಗಳು ಇಲ್ಲಿ ವಿವರಣೆ ಇಲ್ಲಿದೆ ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಗರಿಷ್ಠ ಅಂಕಗಳು 20, 45 ನಿಮಿಷದಲ್ಲಿ FA2 ಪರೀಕ್ಷೆಯನ್ನು ಮಾಡಬಹುದಾಗಿದೆ. EVS ಬಿಲ್ಲಿಂಗ್ವೆಲ್. ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇನ್ನು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಇಂಡೋರ್ ಗೇಮ್? ಆನ್ಸರ್ ಚೆಸ್, ಅಂದರೆ ಚದುರಂಗ. ಕನ್ನಡದಲ್ಲಿ ನೋಡ್ಕೊತಾ ಇರಿ. ಅನಂತರ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಮೈನ್ ಸೋರ್ಸ್ ಆಫ್ ದಿ ವಾಟರ್ ಆನ್ ಅರ್ತ್? ಇದು ರೈನ್, ಅಂದರೆ ಮಳೆ. ಎ ಫ್ಯಾಮಿಲಿ ಹ್ಯಾವಿಂಗ್ ಗ್ರ್ಯಾಂಡ್ ಪೇರೆಂಟ್ಸ್, ಅಂಕಲ್, ಆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಲಿವಿಂಗ್ ಟುಗೆದರ್ ಈಸ್ ಕಾಲ್ಡ್. ಅದು ಆನ್ಸರ್ ನೋಡೋಣ ಹೇಗಿದೆ ನೋಡಿ. ಆನ್ಸರು ಜಾಯಿಂಟ್ ಫ್ಯಾಮಿಲಿ ಆನ್ಸರು. ಆಗ ನಂಬರ್ 4, ಎ ಡಾಕ್ಟರ್ ಟ್ರೀಟ್ಸ್ ಸಿಕ್ ಪೀಪಲ್. ಸಿಮಿಲರ್ಲಿ ಹೂ ಕೆಚಸ್ ಥೈಸ್ ಆ್ಯಂಡ್ ಮೈಂಟೈನ್ಸ್ ಲಾ ಆ್ಯಂಡ್ ಆರ್ಡರ್? ಆನ್ಸರ್ ಪೊಲೀಸ್. ಈಗ ಸೆಕೆಂಡ್ ಎರಡನೇ ಹಂತದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಇದರಲ್ಲಿ ಏನಿದೆ ಅಂದರೆ ಡ್ರಿಂಕಿಂಗ್ ವಾಟರ್ ಶುಡ್ ಬಿ ಕ್ಲೀನ್ ಆ್ಯಂಡ್ ಅದು ಏನು ಆನ್ಸರು ಜರ್ಮ್ಸ್ ಫ್ರೀ. ನಂಬರ್ 6 ಆರನೇದು ಪ್ಲೇಯಿಂಗ್ ಗೇಮ್ಸ್ ಇಂಪ್ರೂವ್ಸ್ ಅವರ್ ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಡೆವಲಪ್ಸ್ ಡ್ಯಾಶ್ ಸ್ಪಿರಿಟ್ಸ್ ಅಂತ ಇದೆ. ಇದಕ್ಕೆ ಏನು ಆನ್ಸರ್ ಅನ್ನೋದು ಇಲ್ಲಿದೆ ನೋಡಿ. ಟೀಮು ಸ್ಪೋರ್ಟ್ಸ್ ಮ್ಯಾನ್ಶಿಪ್. ನಂತರ ಮ್ಯಾಚ್ ದಿ ಫಾಲೋಯಿಂಗ್. ಈಗ ನೆಕ್ಸ್ಟ್ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಆನ್ಸರ್ಗೆ ಹೋಗೋಣ. ಈಗ ನಾವು ನೇರವಾಗಿ ಇಲ್ಲಿ ನೇರವಾದಂಥ ಆನ್ಸರು ಹೀಗಿದೆ ನೋಡಿ. ಕಬಡ್ಡಿ ಔಟ್ಡೋರ್ ಗೇಮು. ನಂತರ 8ನೇದು ಲೆಟರ್ ಡೆಲಿವರಿ ಪೋಸ್ಟ್ ಆಫೀಸು. ನಂತರ 9ನೇದು ರೈನ್ ವಾಟರ್ ಹಾರ್ವೆಸ್ಟಿಂಗು, ವಾಟರ್ ಕನ್ಸರ್ವೇಷನ್ನು, ಹಾಸ್ಪಿಟಲ್, ಇದಕ್ಕೆ ಹೆಲ್ತ್ ಸರ್ವೀಸು. ಆನಂತರ ಈಗ 4ನೇದು ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ನು 1 ಸೆಂಟೆನ್ಸ್ ಈಚ್ ಅಂತ ಇದೆ. ಅದಕ್ಕೆ ಯಾವ ರೀತಿಯಾಗಿ ನೀವು ಉತ್ತರವನ್ನು ಬರೀಬೋದು ಅನ್ನೋದನ್ನು ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಈಗ ವಾಟ್ ಇಸ್ ದಿ ಕಮ್ಯುನಿಟಿ? ವಾಟ್ ಈಸ್ ಎ ಕಮ್ಯುನಿಟಿ ಅಂದರೆ ಒಂದ್ಸರಿ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಟುಗೆದರ್ ಇನ್ ಎ ಸ್ಪೆಸಿಫಿಕ್ ಏರಿಯಾ ವಿತ್ ಮ್ಯೂಚುವಲ್ ಕೋಆಪರೇಷನ್ಸ್ ಇನ್ ಈಸ್ ಕಾಲ್ಡ್ ಕಮ್ಯುನಿಟಿ. ನಂಬರ್ 12
12ನೇ ಪ್ರಶ್ನೆ, ನೇಮ್ ಎನಿ ಟೂ ಟ್ರೆಡಿಷನಲ್ ಗೇಮ್ಸ್ ಆಫ್ ಕರ್ನಾಟಕ. ಇದಕ್ಕೆ ಚಿನ್ನಿ ದಾಂಡು ಅಥವಾ ಗಿಲ್ಲಿ ದಾಂಡು ಅಂತಾರೆ. ಆಮೇಲೆ ಅಲಿಗುಳಿ ಮಣೆ, ಚೌಕಾಬಾರ ಅಂತ ಕರೀತಾರೆ. ಈಗ ನಂಬರ್ 13ನೇದು, ರೈಟ್ ಮೆಥಡ್ ಆಫ್ ಪ್ರಿವೆಂಟ್ ವೇಸ್ಟೇಜ್ ಆಫ್ ವಾಟರ್ ಅಟ್ ಹೋಮ್. ಇದಕ್ಕೆ 13ನೇದಕ್ಕೆ ನೀವೀಗ ಆನ್ಸರನ್ನು ನೋಡ್ತೀರಾ. ಅದು ನೋಡಿದ್ದೀರಾ. ಆನಂತರ ಈಗ 14ನೇದಕ್ಕೆ ಬನ್ನಿ. ಮೆನ್ಷನ್ ಒನ್ ಎಸೆನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಪ್ರೊವೈಡ್ ಬೈ ದಿ ಗ್ರಾಮ ಪಂಚಾಯಿತಿ. ಇದಕ್ಕೆ ಆನ್ಸರ್ ಪ್ರೊವೈಡಿಂಗ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಟ್ರೀಟ್ ಲೈಟ್ಸ್. ಈಗ ನಂಬರ್ 5, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್. 2-3 ವಾಕ್ಯದಲ್ಲಿ ಬರೀಬೇಕಾಗಿದೆ. ರೈಟ್ ಎನಿ 2 ಬೆನಿಫಿಟ್ಸ್ ಆಫ್ ಪ್ಲೇಯಿಂಗ್ ಔಟ್ಡೋರ್ ಗೇಮ್ಸ್. ಅದರ ಬೆನಿಫಿಟ್ಸ್, ಔಟ್ಡೋರ್ ಗೇಮ್ನ ಬೆನಿಫಿಟ್ಸ್ ಬಗ್ಗೆ ನಾವು ನೋಡೋಣ. ಇಲ್ಲಿ ಆನ್ಸರ್ಸು, ಇಟ್ ಇಂಪ್ರೂವ್ಸ್ ಫಿಸಿಕಲ್ ಫಿಟ್ನೆಸ್, ಸ್ಟೆಮಿನಾ ಆ್ಯಂಡ್ ಓವರಾಲ್ ಹೆಲ್ತ್. ನೆಕ್ಸ್ಟ್ 2ನೇದು, ಇಟ್ ಬಿಲ್ಡ್ಸ್ ಟೀಮ್ ಸ್ಪಿರಿಟ್ಸ್, ಕೋಆಪರೇಷನ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟೀಸ್. ಆಮೇಲೆ 16ನೇ ಪ್ರಶ್ನೆ, ವೈ ಇಸ್ ಕನ್ಸರ್ವೇಷನ್ ಆಫ್ ವಾಟರ್ ನೆಸಸರಿ. ಅದರ ಮೀನಿಂಗ್ ಕನ್ನಡದಲ್ಲಿದೆ, ನೀವು ನೋಡ್ಕೊತಾ ಇದ್ದೀರಾ. ಈಗ ಆನ್ಸರು, fresh water available on earth for drinking on daily use is limited because living beings cannot survive without water. We must conserve it for ourselves, it future generation. ಆಮೇಲೆ ಈಗ ಸ್ಕಿಲ್ ಡಯಾಗ್ರಾಮ್, ಕೌಶಲ ಚಿತ್ರವನ್ನು ಬಿಡಿಸೋದ್ರ ಬಗ್ಗೆ ಇದು ಇದೆ. ಈಗ ನೀವು ನೋಡ್ತಾ ಇದ್ದೀರಾ. ಏನಿದೆ ಇಲ್ಲಿ 17ನೇದು, ಡ್ರಾ ಎ ನೀಟ್ ಡಯಾಗ್ರಾಮ್ ಶೋವಿಂಗ್ ದಿ ಸಿಂಪ್ಲಿಫೈಡ್ ವಾಟರ್ ಸೈಕಲ್, ಎವಾಪೊರೇಷನ್, ಕಂಡೆನ್ಸೇಷನ್, ರೈನ್ ಆರ್ ಎನಿ ಟು ವಾಟರ್ ಸ್ಟೋರೇಜ್ ಕಂಟೈನರ್ಸ್ ಯೂಸ್ಡ್ ಅಟ್ ಹೋಮ್ ಆ್ಯಂಡ್ ಲೇಬಲ್ ದೆಮ್. ಇದರ ಬಗ್ಗೆ ನೋಡೋಣ. ನೀವು ಯಾವ ರೀತಿಯಲ್ಲಿ ಅದಕ್ಕೆ ಆನ್ಸರನ್ನು ಮಾಡಬೇಕಾಗಿದೆ ಅನ್ನೋದು ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಅದಾದ ಮೇಲೆ ಚಿತ್ರ ನೀಟ್ ಡ್ರಾಯಿಂಗನ್ನು ನೀವು ಮಾಡಬೇಕಾಗುತ್ತೆ. ಈಗ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟ್ ನೋಡೋಣ. 5ನೇ ತರಗತಿ FA2 ಪರೀಕ್ಷೆ, ಏನು ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷು, ಪಾರ್ಟ್ 1 ಬಗ್ಗೆ ನೋಡ್ತಾ ಇದ್ದೀರಾ. FA2 ಬ್ಲೂ ಪ್ರಿಂಟ್ ಮತ್ತು ಉದ್ದೇಶವರು ಅಂಕ ಹಂಚಿಕೆ ಈ ರೀತಿಯಾಗಿದೆ ನೋಡಿ. ಏನೋ ಉದ್ದೇಶಗಳು, ಜ್ಞಾನ, ತಿಳುವಳಿಕೆ, ಅನ್ವಯ, ವ್ಯಾಕರಣ, ಕೌಶಲ, ಬರವಣಿಗೆ, ಇದು ಎಲ್ಲ ಇದೆ. ಈಗ ಕ್ವಶನ್ ಪೇಪರನ್ನು ಮಾದರಿಯಾಗಿ ನೋಡೋಣ ನಾವು. 45 ನಿಮಿಷ ಟೈಮ್ ಇರುತ್ತೆ. ಒಟ್ಟು ಅಂಕ 20 ಅಂಕಗಳು. ಇದು ಏನು 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಕ್ವಶನ್. ಚೂಸ್ ದಿ ಕರೆಕ್ಟ್ ಆನ್ಸರ್. ಸರಿಯಾದದನ್ನು ಆಯ್ಕೆ ಮಾಡಬೇಕು 4ರಲ್ಲಿ. ಅದಕ್ಕೆ ಉತ್ತರದ 1ನೇ ಪ್ರಶ್ನೆ ಏನಿದೆ ಅಂದರೆ, ದ ಪ್ಲೂರಲ್ ಫಾರ್ಮ್ ಆಫ್ ದಿ ವರ್ಡ್ ಚೈಲ್ಡೀಸ್ ಅಂತ ಇದೆ. ಅದಕ್ಕೆ ಉತ್ತರ ಚಿಲ್ಡ್ರನ್ ಅಂತ ಸರಿಯಾದ ಉತ್ತರ. ಅದಾದ ಮೇಲೆ ಚೂಸ್ ದಿ ಕರೆಕ್ಟ್ ರೈಮಿಂಗ್ ವರ್ಡ್ ಫಾರ್ ಡೇ. ಅದಕ್ಕೆ ಆನ್ಸರು ಏನಿದೆ, ಇದು ಪ್ಲೇ. ಆಮೇಲೆ 3ನೇದು, ಐಡೆಂಟಿಫೈ ದಿ ಕರೆಕ್ಟ್ ಆರ್ಟಿಕಲ್ ಟು ಫಿಲ್ ಇನ್ ದಿ ಬ್ಲ್ಯಾಂಕ್. ರಾಜು ಈಸ್ ಈಟಿಂಗ್ ಡ್ಯಾಶ್ ಯಾನ್ ಆ್ಯಪಲ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ವಾಟ್ ವಾಸ್ ದಿ ಗ್ರ್ಯಾಂಡ್ ಶಾಪರ್ ಡ್ಯೂರಿಂಗ್ ದಿ ಸಮ್ಮರ್ ಡೇಸ್ ಇನ್ ದ ಸ್ಟೋರಿ. ಇದಕ್ಕೆ ಆನ್ಸರು ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗು. ಅಂತರ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಸುಟೇಬಲ್ ವರ್ಡ್ಸ್ ಅಂತ ಇದೆ. ದಿ ಆಪೋಸಿಟ್ ವರ್ಡ್ ಆಫ್ ದಿ ರಿಚ್. ಅದಕ್ಕೆ ಪೂರ್ ಅನ್ನೋದು ಆಪೋಸಿಟ್ ವರ್ಡ್. ಏನು ಆರ್ಟ್ ಈಸ್ ಎ ವೆರಿ, ಅದಕ್ಕೆ ಉತ್ತರ ಸ್ಮಾಲ್ ಟೀನಿ ಆಕ್ಟಿವ್. ಇದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಪ್ರಶ್ನೆ ಟೈಪ್ ಆಗಿದೆ. ಈಗ ಉತ್ತರ ನೇರವಾಗಿ ಫಸ್ಟ್ ಸ್ಲೋ, ಹ್ಯಾಪಿ ಸಂತೋಷ, ಸ್ಯಾಡ್ ಅಂದರೆ ದುಃಖ, ಹಾರ್ಡ್ ಅಂದರೆ ಕಠಿಣವಾದ, ಸಾಫ್ಟ್ ಅಂದರೆ ಅದು ಮೃದುವಾಗಿರೋದು, ಬಿಗ್ ಅಂತಂದರೆ ಅದಕ್ಕೆ ಸ್ಮಾಲ್ ಅನ್ನೋದು ಇದಾಗುತ್ತೆ ಆಪೋಸಿಟ್ಸು. ಈಗ ಇಲ್ಲಿ ನೋಡ್ತಾ ಇದ್ದೀರಾ 4ನೇ ಒಂದು ಸ್ಟೇಜಲ್ಲಿ ಒನ್ಸ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್. ಅದಕ್ಕೆ ಏನು, ವೈ ಡಿಡ್ ದಿ ಆನ್ ಟು ವರ್ಕ್ ಹಾರ್ಡ್ ಡ್ಯೂರಿಂಗ್ ದಿ ಸಮ್ಮರ್ ಸೆಷನ್. ಅದಕ್ಕೆ ಆನ್ಸರ್ ಇಲ್ಲಿದೆ, ಆನ್ ಟು ವರ್ಕ್ ಹಾರ್ಡ್ ಡ್ಯೂರಿಂಗ್ ಸಮ್ಮರ್ ಟು ಕಲೆಕ್ಟ್ and stored food for the cold winter session. ನಂಬರ್ 12ನೇದು ಅದು ಏನಿದೆ, ಫ್ರೇಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸಸ್ ಯೂಸಿಂಗ್ ದಿ ವರ್ಡ್ ಸ್ಕೂಲ್. ಅದು ಇದೆ ಆನ್ಸರು, ಐ ಗೋ ಟು ಸ್ಕೂಲ್ ಎವ್ರಿ ಡೇ ವಿತ್ ಮೈ ಫ್ರೆಂಡ್ಸ್. ನಂಬರ್ 13ನೇದು, ರೈಟ್ ದಿ ಪಾಸ್ಟ್ ಟೆನ್ಸ್
ಫಾರ್ಮ್ ಆಫ್ ದಿ ಆಕ್ಷನ್ ವರ್ಡು ಗೋ, ಅದಕ್ಕೆ ಪಾಸ್ಟ್ ಟೆನ್ಸನ್ನು ನಾವು ಬರಿಬೇಕು. ಅದಕ್ಕೆ ಆನ್ಸರು ಇದೆ ನೋಡಿ, ವೆಂಟ್. ಆಮೇಲೆ 14ನೇದು, ವಾಟ್ ಡು ಯು ಚಿಲ್ಡ್ರನ್ ಡೂ ವಿತ್ ಪೂರ್ ಬೋಟ್ಸ್ ವೆನ್ ಇಟ್ ರೈನ್ಸ್, ಅದಕ್ಕೆ ಆನ್ಸರ್ ಚಿಲ್ಡ್ರನ್ ಫ್ಲೋಟ್ ದೇರ್ ಪೇಪರ್ ಬೋಟ್ಸ್ ಇನ್ ದಿ ರನ್ನಿಂಗ್ ರೈನ್ ವಾಟರ್ ಸ್ಟ್ರೀಮ್ಸ್ ಆಗುತ್ತೆ. ಆಮೇಲೆ 5ನೇದು, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್. ವಾಟ್ ಮೋರಲ್ ಡು ವಿ ಲರ್ನ್ ಫ್ರಮ್ ದಿ ಸ್ಟೋರಿ ಆಫ್ ದಿ ಆಂಟ್ ಆನ್ ದಿ ಗ್ರೇಸ್ ಶಾಪರ್. ಈಗ ಅದಕ್ಕೆ ಆನ್ಸರ್ಸನ್ನು ನೋಡೋಣ. ವಿ ಶುಡ್ ವರ್ಕ್ ಹಾರ್ಡ್ ಆ್ಯಂಡ್ ಪ್ಲಾನ್ ಅಹೆಡ್ ಫಾರ್ ಅವರ್ ಫ್ಯೂಚರ್. ಲೇಜಿನೆಸ್ leads to suffering and regrets. 16ನೇದು ನೋಡಿ, ರೈಟ್ ಎನಿ 2 good habits that you follow every day at home or school. ಅದಕ್ಕೆ ಆನ್ಸರು ವಾಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಬ್ರಷಿಂಗ್ ಟೀತ್ ಟ್ವೈಸ್ ಎ ಡೇ, ರೆಸ್ಪೆಕ್ಟಿಂಗ್ ಟೀಚರ್ಸ್ ಆ್ಯಂಡ್ ಎಲ್ಡರ್ಸ್ ಆ್ಯಂಡ್ ಕೀಪಿಂಗ್ ದಿ ಸರೌಂಡಿಂಗ್ಸ್ ಕ್ಲೀನ್, ಅದಾಗಿದೆ. ಆನಂತರ ನೆಕ್ಸ್ಟ್ ಸ್ಕಿಲ್ ಕ್ರಿಯೇಟಿವಿಟಿ, ಅದು ಏನಿದೆ ಅಂತಂದರೆ, ಆಮೇಲೆ ಕ್ರಿಯೇಟಿವಿಟಿ ಬರವಣಿಗೆ ಕೌಶಲ್ಯದ ಬಗ್ಗೆ ಇದಾಗುತ್ತೆ. ಇಲ್ಲಿ ಕ್ಲೂ ಪೇಟ್ ನೇಮು ಎಲ್ಲ ಕೊಟ್ಟಿದ್ದಾರೆ. ಆನ್ಸರು ಮಾಡೆಲ್ ಪ್ಯಾರಾಗ್ರಾಫು. ಆಮೇಲೆ ಇದೇ ರೀತಿ ಇಲ್ಲಿ ಇದೆ ನೋಡಿ, ಆನ್ಸರ್ ಉತ್ತರ ಮಾಡೆಲ್ ಪ್ಯಾರಾಗ್ರಾಫು. ಇಲ್ಲಿ ಐ ಹ್ಯಾವ್ ಎ ಪೆಟೆಡ್ ಡಾಗ್ ನೇಮ್ಡ್ ಬ್ರೂನೋ, ಈ ರೀತಿ ಇದಾಗಿದೆ ಆನ್ಸರು. ಈಗ ನಾವು 5ನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಮ್ಯಾಥಮೆಟಿಕ್ಸ್ ಬಿಲ್ಲಿಂಗ್ ವೇಲ್ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ FA2 ಮತ್ತು ಉತ್ತರಗಳು ಅದ್ರ ಜೊತೆಯಲ್ಲೇ ನೋಡ್ತೀರಾ. ಅದಕ್ಕೆ ಮುಂಚೆ ಇಲ್ಲಿ ಬ್ಲೂ ಪ್ರಿಂಟು ಉದ್ದೇಶವರು ಅಂಕ ಹಂಚಿಕೆ ಹೇಗಾಗಿದೆ ಅಂದರೆ, ಉದ್ದೇಶಗಳು ಜ್ಞಾನ ತಿಳುವಳಿಕೆ ಅನ್ವಯ ನಿಗದಿತ ಅಂಕಗಳು ಮತ್ತು ಶೇಕಡಾವಾರು ಅಂಕಗಳು ಯಾವ ರೀತಿ ಹಂಚಿಕೆ ಆಗಿದೆ ಮತ್ತು ಕೌಶಲ್ಯ ಬರುತ್ತೆ. ಆಮೇಲೆ ಒಟ್ಟು ಟೋಟಲ್ಲು ಅಷ್ಟು ಶೇಕಡಾವಾರು ಎಲ್ಲ ನೋಡ್ತಾ ಇದ್ದೀರಾ. ಈಗ ಇಲ್ಲಿ ನಾವು 5ನೇ ತರಗತಿ ರೂಪಣಾತ್ಮಕ ಮೌಲ್ಯಮಾಪನ 2 ಮ್ಯಾಥಮೆಟಿಕ್ಸ್ ಬಿಲ್ಲಿಂಗ್ ವೆಲ್ಲು. ಇಲ್ಲಿ ಅಂಕಗಳು 20, ಸಮಯ 45 ನಿಮಿಷ ಅದೇ ರೀತಿಯಾಗಿ ಇರುತ್ತೆ. ಈಗ ಪ್ರಶ್ನೆ ಮತ್ತು ಉತ್ತರಗಳು 4 alternatives ಆರ್ ಗಿವನ್ ಫಾರ್ ಈಚ್ ಕ್ವಶನ್, ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ದಿ ಸಮ್ ಆಫ್ ಅಂದರೆ 4325 ಆನ್ 2150 ಈಸ್, ಇದು ಏನಿದೆ ಆನ್ಸರು 6475. ಆನಂತರ 2ನೇದು, ಎನ್ ಆ್ಯಂಗಲ್ ಹೂಸ್ ಮೆಜರ್ ಈಸ್ ಎಕ್ಸಾಕ್ಟ್ಲಿ 90 ಡಿಗ್ರಿ ಈಸ್ ಕಾಲ್ಡ್ ಅಂತ ಇದೆ. ಇದಕ್ಕೆ ಆನ್ಸರು ಇಲ್ಲಿ ನೋಡೋಣ ಲಾಸ್ಟಲ್ಲಿ. ಇದು ಆನ್ಸರು ರೈಟ್ ಆ್ಯಂಗಲ್. ನಂಬರ್ 3ನೇದು, ಇಫ್ ಒನ್ ಪೆನ್ಸ್ ಕಾಸ್ಟ್ 12 rupees, ವಾಟ್ ಇಸ್ ದ ಕಾಸ್ಟ್ ಆಫ್ 5 pens? ಅದಕ್ಕೆ ಉತ್ತರ 60 rupees ಅಂತ ಇದೆ. ನಂತರ ವೆನ್ ಎನಿ ನಂಬರ್ ಈಸ್ ಡಿವೈಡೆಡ್ ಬೈ 1 ದಿ ಕ್ವಶಂಟ್ ಈಸ್, ಇಲ್ಲಿ ಈಗ ಆನ್ಸರ್ ದಿ ನಂಬರ್ ಇಟ್ ಸೆಲ್ಫ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ 5ನೇದಕ್ಕೆ ಆನ್ಸರ್ 4580. ಅದೇ ರೀತಿ 6ನೇದಕ್ಕೆ ಆ್ಯನ್ ಆಂಗಲ್ ದಟ್ ಈಸ್ ಲೆಸ್ ದೆನ್ 90 ಡಿಗ್ರಿ ಈಸ್ ಕಾಲ್ಡ್ ಆ್ಯನ್ ಡ್ಯಾಶ್ ಆ್ಯಂಗಲ್ ಅಂತ ಇದೆ. ಆನ್ಸರು ಕ್ಯೂಟ್ ಆ್ಯಂಗಲ್. ಈಗ ಮ್ಯಾಚ್ ದಿ ಫಾಲೋಯಿಂಗು, ಗ್ರೂಪ್ ಎ ಇದೆ, ಗ್ರೂಪು ಬಿ ಇದೆ. ಈಗ ಇದನ್ನು ನೋಡಿ ಆಮೇಲೆ ಆನ್ಸರನ್ನು ನೀವು ನೋಡ್ತೀರಾ. ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ. ಈಗ ಅದಾದಮೇಲೆ 6ನೇ ಒಂದು ಹಂತಕ್ಕೆ ನಾವೀಗ ಬರ್ತಾಯಿದ್ದೀವಿ. ಸಾಲ್ವ್ ದಿ ಫಾಲೋಯಿಂಗು, ಇಲ್ಲಿ ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ 5345 ಆನ್ಸರ್ ಆಗಿದೆ. ನಂಬರ್ 12, 12ನೇದು ಮಲ್ಟಿಪ್ಲೈ ಮಾಡೋದು ಬರುತ್ತೆ. ಇದಕ್ಕೆ ಉತ್ತರ ಆನ್ಸರು 1404 ಇದೆ. ಅನಂತರವಾಗಿ 13ನೇದು ಡಿವೈಡ್ ದಿ ಫೈಂಡ್ ದಿ ಕ್ವಶಂಟ್ ಇದೆ, ಭಾಗಾಕಾರ ಬರುತ್ತೆ. 84/4 ಇದೆ. ಇದಕ್ಕೆ ಆನ್ಸರು 21. ಆನಂತರ ಮುಂದಿನ ಇದು ಶೇಕಡ ಇದು 0 ಇದೆ. ಆಮೇಲೆ ರೈಟ್ ದಿ ಪ್ಲೇಸ್ ವ್ಯಾಲ್ಯೂ ಆಫ್ ದಿ ಅಂಡರ್ಲೈನ್ಡ್ ಡಿಜಿಟ್ ಇನ್ 5678. ಇದಕ್ಕೆ ಆನ್ಸರ್ 600. ಈಗ ನಂಬರ್ 5ನೇದು ಸಾಲ್ವ್ ದಿ ಫಾಲೋಯಿಂಗ್ ವರ್ಡ್ ಪ್ರಾಬ್ಲಮ್ಮು. ಇದು 15ನೇದು ಪ್ರಶ್ನೆ ನೋಡಿ. ಏನಿದೆ, ಸ್ಕೂಲ್ ಲೈಬ್ರರಿ ಹ್ಯಾಡ್ 3450 books. ಇಫ್ 1230 ನ್ಯೂ ಬುಕ್ಸ್ ವರ್ ಪರ್ಚೇಸ್ಡ್ ದಿಸ್ ಇಯರ್, ಫೈಂಡ್ ದಿ ಟೋಟಲ್ ನಂಬರ್ ಆಫ್ ಬುಕ್ಸ್ ಇನ್ ದಿ ಲೈಬ್ರರಿ ನಾವು.
ಇದಕ್ಕೆ ಆನ್ಸರ್ಸು ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ನೋಡಿ 3 ಹಂತಗಳಲ್ಲಿ. ಲಾಸ್ಟ್ ಫೈನಲ್ ಆಗಿ ಟೋಟಲ್ ಬುಕ್ಸ್ 4680 ಬುಕ್ಸ್ ಆಗುತ್ತೆ. ನಂತರ 16ನೇದು ಎ ಬಾಕ್ಸ್ ಕಂಟೈನ್ಸ್ 24 ಆಪಲ್ಸ್. ಹೌ ಮೆನಿ ಆಪಲ್ಸ್ ಆರ್ ದೇರ್ ಇನ್ 15 ಸಚ್ ಬಾಕ್ಸಸ್? ಇದಕ್ಕೆ ಆನ್ಸರ್ ಇಲ್ಲಿ ಇದೆ ನೋಡಿ. ಆಪಲ್ಸ್ ಇನ್ 1 ಬಾಕ್ಸ್ 24, ನಂಬರ್ ಆಫ್ ಬಾಕ್ಸಸ್ 15, ಟೋಟಲ್ ಆಪಲ್ಸ್ 360. ಈಗ 6ನೇ ಹಂತದಲ್ಲಿ ಸ್ಕಿಲ್ ಬಗ್ಗೆ ಜಿಯೋಮೆಟ್ರಿಕ್ ಡ್ರಾಯಿಂಗ್ ಕೌಶಲ ರೇಖಾಗಣಿತ ಇದೆ. ಒಟ್ಟು 4 ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ. ಡ್ರೈ ರೈಟ್ ಆ್ಯಂಗಲ್ 90 ಡಿಗ್ರಿ ಆ್ಯಂಡ್ ಆ್ಯನ್ ಅಕ್ಯೂಟ್ ಆ್ಯಂಗಲ್ 90 ಡಿಗ್ರಿ ನೀಟ್ಲಿ ಆ್ಯಂಡ್ ಲೇಬಲ್ ದೆಮ್. ಈಗ ಲಂಬಕೋನ ಇದ್ರ ಬಗ್ಗೆ ಇಲ್ಲಿ ನೋಡೋಣ ಬನ್ನಿ. ಪ್ರಶ್ನೆ ಮತ್ತು ಉತ್ತರವನ್ನು ನೀವೀಗ ನೋಡ್ತಾ ಇದ್ದೀರಾ. ಈಗ ಪ್ರಶ್ನೆ ಓದ್ಕೊಂಡಿದ್ದೀರಲ್ವ. ಈಗ ನೇರವಾಗಿ ಆನ್ಸರ್ ಏನಿದೆ ನೋಡ್ತೀರಲ್ವ. ರೈಟ್ ಆ್ಯಂಗಲ್ಲು 90 ಡಿಗ್ರಿ, ಅಕ್ಯೂಟ್ ಆ್ಯಂಗಲ್ಲು ಇದು ಏನಿದೆ 90, ಲಂಬಕೋನ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಉದಾಹರಣೆ 45 ಅಥವಾ 60 ಅಂತ ಇದೆ. ಆನಂತರ ಆಯಿತ ರೆಕ್ಟ್ಯಾಂಗಲ್ಲು, ಸೈಡ್ಸ್ 4, ಇದು ಕಾರ್ನರ್ಸ್ ವರ್ಟಿಕಲ್ಸ್ 4. ಆದಮೇಲೆ ಈಗ 5ನೇ ತರಗತಿಯ FA2 ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟು, ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳು ಇರ್ತಾವೆ, ಎಲ್ಲವನ್ನು ನೋಡಿದ್ದೀರಾ. ಈ ಒಂದು ಮಾದರಿಯನ್ನು ಅನುಸರಿಸಿ ನೀವು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿಕೊಂಡು ಇವೆಲ್ಲವನ್ನು ತಯಾರು ಮಾಡಿಕೊಂಡು ಪರೀಕ್ಷೆಯನ್ನು ಸುಲಲಿತವಾಗಿ ನಡೆಸುತ್ತೀರಿ ಎಂದು ನಿರೀಕ್ಷಿಸೋಣ. ಈ ಒಂದು ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆಲ್ಲ ಮರೆಯದೆ ದಯವಿಟ್ಟು ಶೇರ್ ಮಾಡ್ತಾಯಿರಿ, ಹೆಚ್ಚು ಶೇರ್ ಮಾಡಿ. ಹಾಗೆ ಮರೆಯದೆ ಇವಾಗಲೇ ಒಂದು ಲೈಕ್ ಮಾಡಿ. ತಾವು ಲೈಕ್ ಮಾಡೋದ್ರಿಂದ ನಾವು ಮತ್ತಷ್ಟು ವೀಡಿಯೋಗಳನ್ನು ಈ ರೀತಿ ಮಾಡಬಹುದಾಗಿದೆ. ಇನ್ನು ನಿಮಗೆ 1ರಿಂದ ಇನ್ನು 4ನೇ ತರಗತಿ, 6, 7ನೇ ತರಗತಿ, ಸಾಧ್ಯ ಆದರೆ 8, 9 ಮತ್ತು 10th ಈ ರೀತಿ ಇವೆಲ್ಲ ತರ್ತಾ ಇದ್ದೀವಿ ನಾವು. ಕ್ವಶನ್ ಸಾಧ್ಯವಾದಷ್ಟು ಶೀಘ್ರದಲ್ಲೇ ತರ್ತೀವಿ. ತಾವೇನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಆದರೆ ನಮ್ಮ ವೀಡಿಯೋಗಳು ನಿಮ್ಮ ಫೋನಲ್ಲಿ ಕಾಣಿಸ್ಕೊಳ್ತಾ ಇರ್ತವೆ. ಓಕೆ, ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.